ಕನಸೊಂದು ಶುರುವಾಗಿದೆ. ಅಲ್ಲ ಕಣೆ, ಹೋಗ್ಲೇ ಗಾಯನ ಸ್ಪರ್ಧೆಗೆ ಹೋಗಿದ್ದೆ ಕಣೆ. ಅಲ್ಲಿ ಆ ನನ್ನ ರಾಜೇಶ್ವರಿ ಈ ಹಾಡನ್ನ ಎಷ್ಟು ಅದ್ಭುತವಾಗಿ ಆಡಿದ್ದು ಅಂದ್ರೆ ನಾನಂತೂ ಮೈ ಮರ್ತ್ಬಿಟ್ಟು ಅವಳು ಹೆಗಲ ಮೇಲೆ ಹಾಕೋಬಿಟ್ಟೆ. ಅವರು ಮೈ ಮರ್ತು ನಿಮ್ ಹೆಗಲ ಮೇಲೆ ಕೈ ಹಾಕ್ಬಿಟ್ರ? ಕೆಲಸದವ್ರು ಯಾರು ಅಂತ ಗೊತ್ತಾಗಲ್ವೇನ್ರಿ? ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನಂತೆ ಮುಸ್ಲಿಂ ತಪ್ಪಲ್ವಲ್ಲ ಚಂಪಾ. ನನ್ ಹಬಿ ಜೊತೆ ಈ ರೀತಿ ಬಿಹೇವ್ ಮಾಡೋದಕ್ಕೆ ನಿಂಗೆ ಕ್ಷೇಮ ಆಗಲ್ವೇನೆ? ಭುಜದ ಮೇಲೆ ಕೈ ಹಾಕದ? ಸರಿಯಾಗಿ ನೋಡ್ಕೊಂಡ್ ಮಾತಾಡಿ. ಅವರು ನನ್ ಭುಜದ ಮೇಲೆ ಕೈ ಹಾಕಿದ್ರು. ನಾನೇನ್ ಕಡಿಮೆ ಅಂತ ನಾನು ಅವ್ರ ಭುಜದ ಮೇಲೆ ಕೈ ಹಾಕತ್ತಪ್ಪ. ಭುಜ ಖಾಲಿ ಇತ್ತು ಅಂತ ಕೈ ಹಾಕದ? ನೀವ್ ನಿಮ್ ಯಜಮಾನ್ರನ್ನ ಸರಿಯಾಗಿ ನೋಡ್ಕೊಂಡಿದ್ರೆ ಅವ್ರು ಯಾಕೆ ನನ್ ಭುಜದ ಮೇಲೆ ಕೈ ಹಾಕ್ತಿದ್ರು? ನೋಡಿ, ನೀವ್ ಮಾಡ್ತಿರೋ ಕೆಲ್ಸದಿಂದ ನಾನ್ ಇವಳ ಹತ್ರ ಹಂಚ್ಕೋಬೇಕಾಯ್ತು. ಯಾಕ್ರಿ ಹೀಗ್ ಮಾಡಿದ್ರಿ? ಅದು ನಾನು ಮೈ ಮರ್ತ್ಬಿಟ್ಟಿದ್ದೆಲ್ಲ, ಹಂಗಾಗಿ ಹಿಂಗ್ ಮಾಡ್ದೆ. ಮೈ ಮರೆಯೋದ್ ಏನಾಯ್ತು? ಅದಕ್ಕಂದ್ರೆ ಹೋಗ್ಲೇ ಗಾಯನ ಸ್ಪರ್ಧೆ ಇತ್ತಲ್ವಾ, ಅಲ್ಲಿ ಆ ನನ್ನ ರಾಜೇಶ್ವರಿ ಏನಂದ್ರಿ? ನಮ್ಮೆಲ್ಲರ ರಾಜೇಶ್ವರಿ ಹಾಡನ್ನು ಎಷ್ಟು ಅದ್ಭುತವಾಗಿ ಆಡ್ಬಿಟ್ಲು ಅಂದ್ರೆ ಆ ಜಡ್ಜ್ ಮೈ ಮರೆತು ಮೊದಲನೇ ಬಹುಮಾನ ನೆತ್ಕೊಂಡೋಗಿ ಅವಳಿಗೆ ಕೊಟ್ಟಬಿಟ್ಟ. ಅವಳೇನ್ ಹಾಡೋದು? ಅವಳಿಗಿಂತ ಚೆನ್ನಾಗಿ ನಾನ್ ಹಾಡ್ತೀನಿ. ಜಾಜಿ ಜಂಪಲ್ ತಿನ್ನಿವ್ರೆ, ನವಿಲು ಕುಣಿಯೋದನ್ನ ನೋಡಿ ಕೆಂಬುತನ ಕುಣಿಯೋದಕ್ಕೆ ಹೋಗ್ಬಾರ್ದು ಕಣ್ರಿ. ಬಾತ್ರೂಮಲ್ಲಿ ಇಟ್ಕೊಂಡು ಆಡಿದ್ರೆ ಏನು ಬಂತು ಭಾಗ್ಯ? ಅಲ್ಲ ಕಣ್ರಿ, 1000 ಜನರ ಮುಂದೆ ಮೈ ಕಿಡ್ಕೊಂಡು ಅವಳು ಅಷ್ಟೊಂದು ಆಡ್ಬಿಟ್ಲಲ್ಲ, ಅವಳು ಧೈರ್ಯ ನಾನು ಮೆಚ್ಚಲೇಬೇಕು ಕಣ್ರಿ. ಅಭಿ ನೋಡ್ತಾ ಇರಿ, ಈ ಸಲ ಹೋಗಿಲೆ ಗಾಯನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿ ಫಸ್ಟ್ ಪ್ರೈಸ್ ತಗೋತೀನಿ. ಹೋಗಿಲ್ಲ ಕಂಡ್ರೆ ಜಾಜಿ ಅವ್ರಿಗೆ ಹಾಡೋದಿಕ್ ಬರಲ್ಲ ಅನ್ನಲ್ಲ ಪಾಂಡುರಂಗ, ಎಂತ ದೊಡ್ಡ ಅವಮಾನ ಇದು. ಪ್ರತಿಯೊಬ್ರು ಸಿಂಗರ್ಸೆ ಬೇಜಾರಾದಾಗ ಗಂಟೆ ನಗಾಗದ ಹಾಡ್ಕೊತಾರಪ್ಪ. ಜಾಜಿ ಅವ್ರೆ, ನೀವೇನು ಯೋಚನೆ ಮಾಡ್ಬಿಡಿ. ಈಗ ಕಾರೋಕೆ ಸಿಡಿಗಳು ಬಂದಿದೆ, ಅದನ್ನ ಹಾಕಿ ನೀವ್ ಎಷ್ಟು ಕೆಟ್ಟದಾಗ ಹಾಡಿದ್ರು ಒಳ್ಳೆ ಶ್ರೇಯ ಘೋಷಾಲಾಗಿರುತ್ತೆ. ಸ್ವಂತವಾಗಿ ಹಾಡ್ಬೇಕು. ಸ್ವಂತವಾಗ ನೀವು ಕಲ್ತು ಹಾಡ್ಬೇಕಾದ್ರೆ ಗುರುಗಳು ಸಹಾಯ ಬೇಕಾಗತ್ತೆ. ಅವ್ರ ಹತ್ರ ಪಾಠ ಕಲ್ತು ಆಮೇಲೆ ಹಾಡ್ಬೇಕಾಗುತ್ತೆ. ಅಂತ ಗುರುಗಳು ಯಾರಿದ್ದಾರೆ? ನಮ್ ಶಶಿಧರ್ ಕೋಟೆ ಸರ್ಗೆ ಹೇಳಿದ್ರೆ ಆಯ್ತು. ನೀವ್ ಹೇಳಿದ್ರೆ ಖುಷಿಯಿಂದ ಬಂದು ಹೇಳ್ಕೊಟ್ಟು ಹೋಗ್ತಾರೆ. ಅವ್ರನ್ನೇ ಕರೆಸ್ತೀನಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ, ಫಸ್ಟ್ ಪ್ರೈಸ್ ಗೆಲ್ತೀನಿ. ಹಾಯ್ ಜಾಜಿ ಅವರೇ, ನೀವು ನಮ್ ಟಿವಿ 10 ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ಕಂಗ್ರಾಚುಲೇಷನ್ ಹೇಳೋಣ ಅಂತ ಬಂದೆ. ಶಿಲ್ಪ, ನಾನಿನ್ ಕ್ಲೋಸ್ ಫ್ರೆಂಡ್. ನಾನು ಎಷ್ಟು ಚೆನ್ನಾಗಿ ಹಾಡ್ತೀನಿ. ನನ್ ಕೈಲಿ ಹಾಡ್ಸೋ ಬದಲು ಆ ರಾಜೇಶ್ವರಿ ಕೈಲಿ ಹಾಡ್ಸಿದ್ಯಲ್ಲ, ನೀನ್ ಮಾಡಿದ್ ಸರಿನಾ? ನೀವು ಹಾಡ್ತೀರಾ ಅಂತ ನನಗೇನ್ ಗೊತ್ತಿತ್ತು. ಆದ್ರೆ ರಾಜೇಶ್ವರಿ ಕಾಲೇಜ್ ಡೇಸ್ ಇಂದ ಹಾಡ್ತಿದ್ದಾಳೆ. ಅವ್ರು ಹಾಡ್ತಾ ಇದ್ರೆ ಮುಖದಲ್ಲಿ ಮುಗುಳ್ನಗೆ, ಮಧುರವಾದ ಕಂಠ. ಹೇಳ್ತಾ ಇದ್ರೆ ಎಲ್ಲೋ ತೇಲ್ಕೊಂಡು ಹೋದಂಗಿರುತ್ತೆ. ಓ ಶಿಲ್ಪ ಅವರು, ನೀವು ಬಂದಿದ್ದು ನಮ್ಮ ಮನೆಗೆ ಟಿವಿ 10 ಬಂದಂಗೆ ಆಯ್ತು ಕಣ್ರಿ. ನಿಮ್ಮನ್ನ ನೋಡ್ತಾ ಇದ್ರೆ ಒಳ್ಳೆ ಆಂಟನ ನೋಡ್ದಂಗ ಆಗುತ್ತೆ. ಬರೇ ನೋಡ್ದಂಗ ಆಗೋದೇನು, ಟಿವಿ ಟವರ್ನ ಹತ್ತು ಕೂತಂಗ ಆಗುತ್ತೆ. ಏನ್ ಬಂದಿದ್ದು ನನ್ನನ್ನು ನೋಡಕ್ಕೆ? ಅಲ್ಲ, ನಿಮ್ ಶ್ರೀಮತಿ ಅವ್ರು ಹಾಡ್ತೀನಿ ಅಂತ ನಮ್ ಚಾನೆಲ್ ಫೋನ್ ಮಾಡಿದ್ರು. ಇವರು ಹಾಡ್ತಾರ? ಅರೇ ಅಪ್ಪಿ ತಪ್ಪಿ ನೀವೇನಾದ್ರೂ ಹಾಡ್ಬಿಟ್ರೆ ಕೇಳುವವರ ಕಿವಿಗೆ ಕಾದಿದೆ. ಅಭಿ, ಬಂದವ್ರ ಮುಂದೆ ನನ್ನ ಟೀಸ್ ಮಾಡಕ್ ಹೋಗ್ಬಿಡಿ. ಇವತ್ತು ಟಿವಿಗಳಲ್ಲಿ ಎಂತೆಂತವ್ರು ಹೇಗೋ ಹಾಡ್ತಾರ ಗೊತ್ತಾ? ಅದು ಸರಿ ಬಿಡ್ರಿ, ನಮ್ಮ ಶಿಲ್ಪನ ಹಾಡ್ತಾಳಪ್ಪ. ನಾನು ಬಾತ್ರೂಮ್ ಅಲ್ಲಿ ಇರುವಾಗ ಮಾತ್ರ ಹಾಡೋದು. ಅಂತ ಬಾತ್ರೂಮ್ ಸಿಂಗರ್ ಪ್ರತಿಭೆಗಳನ್ನ ನಾವು ಆಚೆಗೆ ತರಬೇಕು. ನೀವೊಂದು ಕೆಲಸ ಮಾಡ್ರಿ, ಈ ಬಾತ್ರೂಮ್ ಸಿಂಗರ್ಗಳನ್ನ ಲೈವ್ ಆಗಿ ನಿಮ್ ಟಿವಿನಲ್ಲಿ ತೋರಿಸಿ. ಅಭಿ, ಡೋಂಟ್ ಟಾಕ್ ರಮೇಶ್. ಶಿಲ್ಪ, ನಿಮ್ಮ ಹೋಗಿಲೆ ಕಾರ್ಯಕ್ರಮದಲ್ಲಿ ನನ್ಗೊಂದು ಎಂಟ್ರಿ ಸಿಗುತ್ತಾ? ಈಗಾಗ್ಲೇ ನಾವು ಆ ಕಾರ್ಯಕ್ರಮವನ್ನ ಎಲ್ಲಾ ಊರ್ನಲ್ಲೂ ಮಾಡ್ತಾ ಇದೀವಿ. ನಿಮ್ ಊರ್ನಲ್ಲೂ ಮಾಡ್ಬೇಕಂದ್ರೆ ಯಾರಾದ್ರೂ ಸ್ಪಾನ್ಸರ್ ಮಾಡ್ಬೇಕು. ಡೋಂಟ್ ವರಿ, ನಮ್ಮೂರಲ್ಲೇ ಕಾರ್ಯಕ್ರಮ ನಡ್ಸಕ್ಕೆ ನಾನ್ ಸ್ಪಾನ್ಸರ್ ಮಾಡ್ತೀನಿ. ನೀವೇನಾದ್ರೂ ಸ್ಪಾನ್ಸರ್ ಮಾಡೋದಾದ್ರೆ ಆ ಕಾರ್ಯಕ್ರಮವನ್ನ ನಿಮ್ಮನೇಲೆ ಇಟ್ಕೊಳ್ತೀನಿ. ಆದ್ರೆ ಫಸ್ಟ್ ಟೈಮ್ ಹಾಡೋರು 5 ಲಕ್ಷ ರೂಪಾಯಿ ಕೊಡ್ಬೇಕು. ಅಷ್ಟೇ ತಾನೇ? ಹಬಿ, 5 lakhs ಕೊಡಿ. ಆಗಲ್ಲ ರೀ. ಕೊಡ್ಲಿಲ್ಲ ಅಂದ್ರೆ ಜಾಯಿಂಟ್ ಅಕೌಂಟ್ ಇಂದ 10 lakhs ನ ಡ್ರಾ ಮಾಡ್ಬೇಕಾಗುತ್ತೆ. ಒಳ್ಳೇದಾಗ್ಲಿ ಅಮ್ಮ, ದೇವ್ರು ಒಳ್ಳೇದ್ ಮಾಡ್ಲಿ. ಶಶಿಧರ್ ಕೋಟೆ ಸರ್, ನಾನು ಹೋಗಿಲೆ ಗಾಯನ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ತಗೋಬೇಕು. ಹಾಗೂ ನೀವು ನನಗೆ ಹಾಡು ಹೇಳ್ಕೊಡ್ಬೇಕು. ಖಂಡಿತ, ಏನ್ ಹೆದರ್ಕೋಬೇಡಮ್ಮ, ನಾನಿದ್ದೀನಿ. ಇವಾಗ ನಾನೊಂದು ಹಾಡನ್ನ ಹೇಗೆ ಹಾಡ್ಬೇಕು ಅಂತ ಹೇಳ್ತೀನಿ. ಒಂದು 4 ಲೈನ್ ಹಾಡ್ತೀನಿ, ಆಮೇಲೆ ನಿನ್ಗೆ ಹೇಳ್ಕೊಡ್ತೀನಿ. ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದಾನಲ್ಲ ಕೊಟ್ಟನಲ್ಲ, ಮನಸೆಳೆದಾನಲ್ಲ ಕೊಟ್ಟನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುರ. ಈಗ ಹಾಡ್ತೀಯಾ? ಒಂದೊಂದೇ ಲೈನು. ನೀರಿನಲ್ಲಿ ಅಲೆಯ ಉಂಗುರ, ನೀರಿನಲ್ಲಿ ಅಲೆಯ ಉಂಗುರ. ನೋಡಮ್ಮ, ಅಲೆಯ ಅಂತ ಹೇಳಿಬಾರದು, ಅಲ್ಲಿ ತುಂಡು ಹಾಕು.
ನೀರಿನಲ್ಲಿ ಅಲೆಯ ತುಂಡು ಉಂಗುರ. ಅಯ್ಯೋ ದೇವ್ರೇ, ಆ ತುಂಡು ಬಿಟ್ಬಿಡಮ್ಮ, ಅಥವಾ ಸಾಹಿತ್ಯ ಅದಿಲ್ಲ ಅಲ್ಲಿ. ನೀರಿನಲ್ಲಿ ಅಲೆಯ ಉಂಗುರ, ಲಯ ಬೇಕು. ಒಂದು ಹಾಡಿಗೆ ಶ್ರುತಿ ಇರಬೇಕು, ಲಯ ಇರ್ಬೇಕು. What you mean by ಲಯ? ನೋಡಿ ತಕ್ಕಿತ 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 ತಕ್ಕಿತ, ಮೂರು ಅಕ್ಷರ. ನೀರಿನಲ್ಲಿ ಅಲೆಯ ಉಂಗುರ. ಸರ್, ನನ್ಗೆ ಈ ರೀತಿ ಕ್ಲಾಪ್ಸ್ ಹಾಡ್ಕೊಂಡು ಹಾಡಕ್ ಬರಲ್ಲ. ಅಯ್ಯೋ ಪಡ್ಕೋಬೇಕು. ನೀನಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದನಲ್ಲ ಕೊಟ್ಟನಲ್ಲ, ಮನಸೆಳೆದನಲ್ಲ ಕೊಟ್ಟನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುಲ. ಬಲೆ ಬಲೆ, ಅದ್ಭುತವಾಗಿ ಹಾಡ್ತೀರಮ್ಮ ನೀವು. ಏನು ಅಪರೂಪಕ್ಕೆ ಹಾಡ್ತೀನಪ್ಪ, ಗಂಟ್ಲಿಗೆ ವಯಸ್ಸಾಯ್ತು ನೋಡಿ. ಗಂಟ್ಲಿಗೆ ವಯಸ್ಸಾದ್ರೆ ಏನಂತೆ, ಇವತ್ತಿಗೂ ಲತಾ ಮಂಗೇಶ್ಕರ್ ಅವರು ಅದು ಎಷ್ಟು ಚೆನ್ನಾಗಿ ಹಾಡ್ತಾರೆ ನೋಡಿ. ಸರಿ, ನೀವ್ ಯಾಕೆ ಓ ಕೋಗಿಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು? ನನ್ನ ಕಾಲ ಆಯ್ತಪ್ಪ. ಕೂಲು ಗೋಗೋ ಅನ್ನುತ್ತೆ, ಕಾಡು ಕಮ್ ಕಮ್ ಅನ್ನುತ್ತೆ. ನನಗೆ ಯಾವ ಕೋಗಿಲೆನೂ ಬೇಡ, ಕೋಳಿ ಪಿಳ್ಳೆನೂ ಬೇಡ. ನಿಮ್ಮಂತ ಹಳೆ ಗಾಯಕರು ಹಾಡಿದ್ರೆ ಜನ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ, ಚಪ್ಪಾಳೆ ಹೊಡಿತಾರೆ. ನಮ್ಮಂಥ ವಯಸ್ಸಾದವರಿಗೆ ಚಪ್ಪಾಳೆ ತಟ್ಟಲ್ಲ. ಏನೋ ದೇವಳ ಮನೆ ಮುಂದೆ ಕೂತ್ಕೊಂಡು 4 ಪದ ಹಾಕ್ಕೊತೀನಿ. ಶಶಿಧರ್ ಕೋಟೆ ಸರ್, ನಿಮ್ಮನ್ನ ಕರ್ಸಿದ್ದು ನಾನು. ಹಾಡ್ ಹೇಳ್ಕೊಡ್ಬೇಕಾಗಿದ್ದು ನನಗೆ, ಬೇರೆಯವ್ರಿಗಲ್ಲ. ನೋಡಿಪ್ಪ, ಸ್ವಂತ ಅತ್ತೆನೇ ಬೇರೆಯವ್ರಾಗ್ಬಿಟ್ಟೆ. ಅದೇನು ಹೇಳ್ಕೊಡ್ತೀರೋ ಹೇಳ್ಕೊಡಿ, ಹಾಡಿ ಕಿಸಿಲ್. ಸರಿ ಅಮ್ಮ, ಈಗ ಇನ್ನೊಂದು ಒಳ್ಳೆ ಹಾಡು, ಹಳೇ ಹಾಡು. RN ಜಯಗೋಪಾಲ್ ಅವರು ಬರ್ತಿದ್ದು ಸೊಗಸಾದ ಸಾಹಿತ್ಯ. ಹೂವು ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು. ಅದ್ಭುತವಾದ ಹಾಡಮ್ಮ, ಕಲಿತೀಯಾ? ಒಂದೊಂದೆಲ್ಲ ಏನು ಹೇಳ್ಕೊಡ್ತೀನಿ ನೋಡು. ಹೂವು ಚೆಲುವೆಲ್ಲ ನಂದೆಂದಿತು ಹಾಡಮ್ಮ. ಹೂವು ಬ್ಯೂಟಿ ಎಲ್ಲ ನಂದೆಂದಿತು. ಏನಮ್ಮ ಇದು, ಚೆಲುವಿಗೆ ಬ್ಯೂಟಿ ಮಾಡ್ತಾ ಇದ್ದೆ ನೀನು? ಹಂಗೆ ಹೇಳ್ಬಾರದಮ್ಮ ಅದು. ಸರ್, ನಂಗೆ ಆ ಥರ ಪದನ ಯೂಸ್ ಮಾಡಕ್ ಬರಲ್ಲ, ಅದಕ್ಕೆ ಬ್ಯೂಟಿ ಅನ್ನೋ ಪದನ ಯೂಸ್ ಮಾಡ್ದೆ. ಏನ್ ತಪ್ಪು? ತಪ್ಪಾಗತ್ತಮ್ಮ. ಚೆಲುವು ಕನ್ನಡ, ಅಚ್ಚ ಕನ್ನಡ. ಕನ್ನಡದಲ್ಲಿರೋದನ್ನ ಕನ್ನಡದಲ್ಲೇ ಹಾಡ್ಬೇಕು. ಇಂಗ್ಲಿಷ್ ಪದ ಬಳಸಿದ್ರೆ ನೀನು ಈಗ ಹಾಡು. ಹೂವು ಚೆಲುವೆಲ್ಲ ನಂದೆಂದಿತು. ಮೆಲೋಡಿಯಸ್ ಆಗಿ ಹಾಡ್ಬೇಕು ನೋಡು. ಗಂಟ್ಲು ಚೆನ್ನಾಗಿ ಆಗೋದಕ್ಕಂತಾನೆ ಒಂದು ಕಷಾಯ ಸಿಗುತ್ತೆ. ಅದನ್ನ ಬಿಸಿ ಬಿಸಿಯಾಗಿ ಗಂಟ್ಲಿಗೆ ಸುರ್ಕೊಂಡು ನಿಧಾನವಾಗಿ ಹಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಸ್ವರ ತಾನಾಗಿ ಬರುತ್ತೆ. ಓಕೆ, ಇದಾಯ್ತು. ನೆಕ್ಸ್ಟ್, ಈ ವಾಯ್ಸ್ ಸ್ಟಡಿ ಆಗ್ಬೇಕಾದ್ರೆ ನದಿಲ್ ನಿಂತ್ಕೊಂಡು ಹಾಡ್ಬೇಕು. ಗಂಟದವರೆಗೆ ನೀರಿರ್ಬೇಕು. ಏನೋ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಹೋಗಿ ನದಿಲ್ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ, ಸಾಧನೆ ಮಾಡಿದರೆ ನಿನ್ ಧ್ವನಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಇದನ್ನೆಲ್ಲ ನೀನು ಸಿನಿಮಾದಲ್ಲಿ ನೋಡಿರ್ಬೋದು. ಎಸ್ ಎಸ್, ಶಂಕರಾಭರಣಂ ಅನ್ನೋ ಸಿನಿಮಾ ಅಲ್ಲಿ ಈ ಸೀನ್ ನೋಡಿದೀನಿ. ವೆರಿ ಗುಡ್, ವೆರಿ ಗುಡ್. ಹೌದು, ಹಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಧ್ವನಿ ಎಷ್ಟು ಚೆನ್ನಾಗಾಗತ್ತೆ. ಆ ಧ್ವನಿ ಮೇಲೆ ಕಂಟ್ರೋಲ್ ಬರುತ್ತೆ. ಬ್ಯೂಟಿಫುಲ್. ನದಿ, ಯು ಮೀನ್ ರಿವರ್? ಯಾ ಯಾ. ಹಾವಿ, ಜಸ್ಟ್ ಕಮ್ ಹಿಯರ್. ವಾಟ್ ಮಾಡಿರ್ಗಬೆ? ಹಬಿ, ನಾನು ಅರ್ಲಿ ಮಾರ್ನಿಂಗ್ 5 o'clock ಎದ್ದು ಒಂದು ರಿವರ್ ಅಲ್ಲಿ ಮುಳುಗಿ ಹಾಡ್ನ ಪ್ರಾಕ್ಟೀಸ್ ಮಾಡ್ಬೇಕಂತೆ. ಹತ್ರದಲ್ಲೇ ಯಾವ್ದಾದ್ರು ರಿವರ್ ಇದೆಯಾ? ಏ, ನಮ್ಮ ಋಷಭಾವತಿ ನದಿ ಇದೆಯಲ್ಲದೆ? ಎಲ್ಲಿದೆ? ಅದಕ್ಕಂದ್ರೆ ಕೆಂಗೇರಿ ಮೋರೆ. ಹಬಿ, ವಾಟ್ ಇಸ್ ದಿಸ್? ನಾನು ಆ ಮೋರಿ ನಿಂತ್ಕೊಂಡು ಹಾಡ್ ಪ್ರಾಕ್ಟೀಸ್ ಮಾಡ್ಬೇಕಾ? ಅಯ್ಯೋ ಶಿವರೇ, ಅದು ಕೂಡ ಒಂದು ಕಾಲಕ್ಕೆ ನದಿ ಆಗಿತ್ತು. ನಮ್ಮ ಈ ಜನಗಳು ತ್ಯಾಜ್ಯಗಳನ್ನ ಬಿಟ್ಟು 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 ಅದನ್ನು ಮಲಿನ ಮಾಡಿಟ್ಬಿಟ್ಟಿದ್ದಾರೆ. ನೀವು ಒಂದು ಸಲ ಅದ್ರ ಒಳಗಡೆ ಇಳಿದು ಬಿಟ್ಟು ರಾಗವಾಗಿ ಹಾಡಕ್ ಶುರು ಮಾಡ್ಬಿಟ್ರಿ ಅಂದ್ರೆ ಅದು ಶುದ್ಧವಾಗ್ಬಿಡುತ್ತೆ ಕಣ್ರೆ. ಹಬಿ, ಡೋಂಟ್ ಟಾಕ್ ರಮೇಶ್. ಹತ್ರದಲ್ಲೇ ಇನ್ನೊಂದು ರಿವರ್ ಇಲ್ವಾ? ಪರಿಸರ ಖಾತೆ ಸಚಿವರಿಗೆ ಹೇಳಿದ್ರೆ ಪಕ್ಕದ ರಾಜ್ಯದಿಂದ ಒಂದು ನದಿನ ಕರೆಸ್ತಾರೆ. ಇದ್ರೊಳಗೆ ಪೌಡರ್ ಹಾಕಿದ್ದೀನಿ, ಇದನ್ನ ಕುಡಿದ್ರೆ ನಿಮ್ ವಾಯ್ಸ್ ತುಂಬಾ ಚೆನ್ನಾಗಾಗುತ್ತೆ. ಐ ನೋ ದಟ್. ಏನ್ ಜಾಜಿ ಅವ್ರೆ ಹಿಂಗಾಗೋಯ್ತು? ಸ್ಟಾರ್ಟಿಂಗ್ ಪ್ರಾಬ್ಲಮ್, ಆಮೇಲೆ ಸರಿ ಹೋಗುತ್ತೆ, ಸುಮ್ಮನೆ ತುಂತುರು
ಕನ್ನಡದ ಲತಾ ಮಂಗೇಶ್ಕರ್ ಆಗೋ ದಿನಗಳು ದೂರ ಇಲ್ಲ. ಪ್ರಿಯ ವೀಕ್ಷಕರೇ, ಈಗ ಓ ಕೋಗಿಲೆ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಇವತ್ತು ನಮ್ಮ ನಾಡಿನ ಪ್ರಮುಖ ಗಾಯಕಿಯಾದ ಅತ್ಯಂತ ಸುಂದರ ಹಾಗೂ ಸ್ಫುರದ್ರೂಪಿಯೂ ಆದ ರಾಜೇಶ್ವರಿ. ರಾಜೇಶ್ವರಿ ಅವರು. ಅಭಿ, ಮನಿ ಕೊಟ್ಟಿದ್ದು ನೀವು, ಸ್ಪಾನ್ಸರ್ ಮಾಡ್ತಿರೋ ನಾವು. ಯಾವುದೇ ಕಾರಣಕ್ಕೂ ಆ ರಾಜೇಶ್ವರಿಗೆ ಕ್ರೆಡಿಟ್ ಹೋಗ್ಬಾರ್ದು. ಶಿಲ್ಪಾ ಅವರು ಸುಂದರಿ ಸುರದ್ರೂಪಿ ಅಂದ್ಬಿಟ್ರಲ್ಲ, ತಕ್ಷಣ ನನಗೆ ರಾಜೇಶ್ವರಿ ಜ್ಞಾಪಕ ಬಂತು. ಅಭಿ, ಡೋಂಟ್ ರಮೇಶ್. ಸಾರಿ, ತಪ್ಪಾಗಿ ಪ್ರೌಂಟ್ ಮಾಡಿಬಿಟ್ರು. ಈಗ ನಮ್ಮ ನಾಡಿನ ಖ್ಯಾತ ಗಾಯಕಿಯಾದ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದ ಜಾಜಿ ಜಂಬಲ್ ದಿನ್ನಿಯವರ ಮಧುರ ಕಂಠದಿಂದ ಹಾಡು ಪ್ರಾರಂಭ. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಮಾಣಿಕ್ಯದಾರತಿ ಪುಷ್ಪಂದಿಗಳು ತಾಮಸ ಅಲ್ಲ ಜಡ್ಜಿ ಅವರೇ, ನಾವು ಶಾಲ್ ಹೊತ್ತಿಲ್ಲ, ಹಾರ ಹಾಕಿಲ್ಲ, ಆಗ್ಲೇ ಥ್ಯಾಂಕ್ ಯು ಅಂತಿದ್ದೀರಾ? ಓ ಮೈ ಗಾಡ್, ಇಷ್ಟೊತ್ತು ನಾನು ಕಂಡಿದ್ದು ಡ್ರೀಮಾ. ಏನ್ ಕನ್ಸ್ಕೊಂಡ್ರಿ? ನಾನೇ ಕಾಂಪಿಟೇಷನ್ ಅಲ್ಲಿ ಗೆದ್ದ ಹಾಗೆ, ನೀವುಗಳು ನನಗೆ ಹಾರ ಹಾಕ್ದಾಗೆ. ಏನಾಗ್ತಿದೆಯಮ್ಮ? ಅತ್ತೆ, ಹೊಟ್ಟೆಲಿ ಈ ಬಾಡು ರಿಟರ್ನ್ ಬ್ಯಾಡು ಎರಡು ಒಟ್ಟಿಗೆ ನುಡಿದಂಗಾಗ್ತದೆ. ಹಲಸಿನ ಹಣ್ಣು ಸೀಸನ್ ಅಂತ ಬೀಜ ಸಮೇತ ತಿಂದ್ಬಿಟ್ಯಾ? ಇಲ್ಲ ಅತ್ತೆ, ಗಂಟ್ಲು ಸರಿ ಇಲ್ಲ ಅಂತ ಮೆಡಿಸಿನ್ ತಗೊಂಡೆ. ಗಂಟ್ಲು ಸರಿ ಹೋಗೋ ಬದಲು ಹೊಟ್ಟೆಲಿ ಪ್ರಾಬ್ಲಮ್ ಶುರು ಆಗ್ತಿದೆ. ಯಾಕೆ ಜಾಜಿ ಅವರೇ, ಹೆಲ್ತ್ ಅಪ್ಸೆಟ್ ಆಗಿದೆಯಾ? ಇಲ್ಲ ಇಲ್ಲ, ಗಂಟ್ಲು ಸರಿ ಇರ್ಲಿಲ್ಲ, ಒಂದು ಮೆಡಿಸಿನ್ ತಗೊಂಡಿದ್ದೆ, ಸ್ವಲ್ಪ ಸೈಡ್ ಎಫೆಕ್ಟ್ ಆಗಿದೆ. ಈಗ ಹೇಗಿದೆ? ಯಾ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅಬ್ಬಾ, ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಮುಂದಿನ ಶುಕ್ರವಾರನೇ ನಿಮ್ಮ ಮನೇಲಿ ಹೋಗಿಲ್ಲ ಕಾರ್ಯಕ್ರಮಕ್ಕೆ ಸಾಕಷ್ಟು ಹಣ ಖರ್ಚಾಗುತ್ತೆ. ನೀವು 5 ಲಕ್ಷ ಕೊಟ್ರೆ ನಾನು ಟೆಲಿಕಾಸ್ಟ್ ರೆಡಿ ಮಾಡ್ತೀನಿ. ಹಾವಿ ಹಾವಿ ಹಾವಿ, ಶಿಲ್ಪಿಗೆ ಇಮಿಡಿಯೇಟ್ ಆಗಿ 5 ಲಕ್ಷನ ಕೊಟ್ಟು ಕಳಿಸಿ. ಇಂಥ ಜಾಗದಲ್ಲೇ 5 ಲಕ್ಷ ರೂಪಾಯಿ ಬೇಕು ಅಂದ್ರೆ ಎಲ್ಲಿಂದ ತರೋದು? ಹಾವಿ, ಬಂದವ್ರ ಮುಂದೆ ಅವಮಾನ ಮಾಡಬೇಡಿ. ಈಗೇನು ನೀವು ಮನಿ ಕೊಡ್ತೀರೋ ಅಥವಾ ಜಾಯಿಂಟ್ ಅಕೌಂಟ್? ರೇ, ಅದಕ್ಕೆ ಮಾತ್ರ ಕೈ ಹಾಕ್ಬೇಡಿ ನೀವು. ಶಿಲ್ಪ, ರಾಮರಾಮ, ಹೋಗ್ಲಲ್ಲ ಮೈ ಚೆನ್ನಾಗಿಲ್ಲ, ಅಲ್ಲಿ ಹೋಗಿ ಏನ್ ಹಾಡ್ತಾಳಂತೆ? ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿ ಉಂಟು ಅಂತ ಉಸಿರು ಹೋಗೋ ಹಾಡು ಹಾಡ್ತಾರೇನೋ. ಪಾ ಸಾ. ಯಾರೋ ಹಿಂಗಿರ್ಕೋತಾ ಇರೋದು? ಹೊರಗಡೆ ಪಾಂಡ್ರಾಗ ನಾಯಿ ಕಲ್ಲು ಹೊಡೆದಿರ್ಬೇಕು. ಹೊರಗಡೆ ಭಿಕ್ಷಕರು ಇರ್ಬೇಕು, ಹೋಗಿ ನೋಡ್ರು. ಅತ್ತೆ, ಅದು ಭಿಕ್ಷಕರಲ್ಲ, ಗಂಟ್ಲು ಕೆಟ್ಟ ಹೋಗಿ ನಿಮ್ ಸೊಸೆ ಹಾಡ್ತಾ ಇರೋದು. ನಿಲ್ಸಮ್ಮ, ಅಮ್ಮ ನಿಲ್ಸಮ್ಮ, ನಿಲ್ಸೆ. ಅವ್ರೆಲ್ಲಿ ನಿಲ್ಸ್ತಾರೆ ಅತ್ತೆ? ತಟ್ಟೆಗೆ ತಂಗ್ಳನ್ನ ಹಾಕೋರ್ಗು ನಿಲ್ಸಲ್ಲ.
ಸರ್ ಹೇಗಿತ್ತು? ಅಮ್ಮ ಚೆನ್ನಾಗಿತ್ತು. ನಿಮ್ ಗಂಟ್ಲು ತುಂಬಾ ಸ್ಟ್ರೈನ್ ಆಗಿದೆ. ಈ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರು ಹಾಗೆ ಆಗತ್ತಮ್ಮ. ಈಗ ಏನ್ ಮಾಡ್ಬೇಕು? ನೋಡಮ್ಮ, ನಾನ್ ನಿನಗೆ ಅವತ್ತೇ ಹೇಳಿದ್ದೆ ಗಂಟ್ಲಿಗೆ ಬಿಸಿ ಬಿಸಿ ಕಷಾಯನ ಸುರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ನೀನ್ ಇಂಗ್ಲಿಷ್ ಮೆಡಿಸಿನ್ ತಗೊಂಡಿದ್ಯಾ, ಅದಕ್ಕೆ ಹೀಗಾಗಿದೆ. ಕೋಟೆ ಸರ್, ಪ್ರೋಗ್ರಾಮು ನಮ್ಮ ಮನೇಲೆ ನಡೀತಾ ಇದೆ. ಅದಕ್ಕೆ ಸ್ಪಾನ್ಸರ್ ಕೂಡ ನಾನೇ. ಹೇಗಾದ್ರೂ ಮಾಡಿ ಈ ಸ್ಪರ್ಧೆಯಲ್ಲಿ ನಾನೇ ಗೆಲ್ಬೇಕು. ಅದಕ್ಕೆ ನೀವು ಸಹಾಯ ಮಾಡ್ಲೇಬೇಕು. ಅರಿಮ ಮಾಡ್ತೀನಿ. ಈ ಗಮನ ಇಟ್ಟು ಕೇಳು, ಒಂದು ಹಾಡು ಹೇಳ್ಕೊಡ್ತೀನಿ. ಹಂಗೆ ಹೇಳ್ಬೇಕು. BBC ಶ್ರೀನಿವಾಸ್ ಅವರು ಹಾಡಿದ್ದು. ಅಹಬಿಂಕದ ಸಿಂಗಾರಿ ಮೈದೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂದ ಚಂದ ಮಕರಂ. ಹಲೋ. ಅಹಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಆ ರಸದಳಿಗೆ ನನ ನಿನ್ನಂದ ಚಂದ ಮಕರಂದ. ಹಂಗ ಹೇಳಿದ್ದೀನಿ ನಾನು. ರೇ ಜಾತಿ ಚಂಬಲ್ ತಿಂದಿವ್ರೆ, ಒಂದ್ಸಲ ಕೇಳಿಸ್ಕೊಡ್ರಿ. ಯಾರು ಇಷ್ಟೊಂದು ಕೆಟ್ಟದಾಗ ಹಾಡಿದ್ದು? ಮರ್ತಿನ್ಯಾರ್ರಿ ತಾವೇನೆ. ನಾನು ಇಷ್ಟು ಕೆಟ್ಟದಾಗ ಹಾಡ್ತೀರಾ? ಹೌದಮ್ಮ, ನೀನೇ ಹಾಡಿರೋದು. ನಿನ್ ಬದಲು ಬೇರೆ ಯಾರಾದ್ರೂ ಹಾಡಿದ್ರೆ ಈಗಾಗಲೇ ಓಡೋಗ್ಬಿಡ್ತಾ ಇದ್ದೆ ನಾನು. ನಾನೇನ್ ಮಾಡ್ಲಿ, ನೀನ್ ಫೀಸ್ ಕೊಡ್ತಾ ಇದೆಯಲ್ಲ, ಅದಕ್ಕೆ ಗೌರವದಿಂದ ಕೂತಿದ್ದೀನಿ. 5 lakhs ಸ್ಪೆಂಡ್ ಮಾಡಿ ನಾನು ಇಷ್ಟೊಂದು ಕೆಟ್ಟದಾಗ ಹಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ನೀನ್ ಅದಕ್ಕೆ ಏನ್ ಯೋಚನೆ ಮಾಡ್ಬೇಡ. ಈ ಕಾರ್ಯಕ್ರಮ ನಡೀತಾ ಇರೋದು ನಿಮ್ಮ ಮನೇಲಿ ತಾನೇ. ನಿನ್ ಬದಲು ಬೇರೆ ಯಾರಾದ್ರೂ ಹಾಡ್ಲಿ. ಬೇರೆ ಕೆಲ ಯಾಕೆ ಹಾಡಿಸ್ಲಿ? ಪಾಪ ನನ್ನ ಹಬಿ ಇದಕ್ಕೋಸ್ಕರ 5 lakhs ಸ್ಪೆಂಡ್ ಮಾಡಿದ್ದಾರೆ. ಹಾಗಾಗಿ ಸ್ಪರ್ಧೆಯಲ್ಲಿ ಅವರೇ ಹಾಡ್ತಾರೆ. ಓ ಕೋಗಿಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಹೆಸರಾಂತ ಗಾಯಕರಾದ ಶಶಿಧರ್ ಕೋಟೆ ಅವರು ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡೋಣ. ಈಗ ನಿಮ್ಮೆಲ್ಲರ ನೆಚ್ಚಿನ ಪಾಂಡುರಂಗ ಗಂಡು ಗಲಿಯವರು ತಮ್ಮ ಮಧುರವಾದ ಕಂಠದಿಂದ ಹಾಡನ್ನು ಹಾಡಿ ನಿಮ್ಮೆಲ್ಲರನ್ನು ರಂಜಿಸಲಿದ್ದಾರೆ. ಲೇ ಬಿಟ್ಲ ಮೊದ್ಲೋಗಿ ಮನೆ ಬಾಗ್ಲಕ್ಕೋ ಪಾಂಡ್ರಂಗ ಆಡ್ತಿದ್ದಾನೆ. ಕತ್ತೆಗಳೆಲ್ಲ ಒಳಗ್ ಬಂದ್ಬಿಟ್ರೆ ಕಷ್ಟ. ಅವರೆಲ್ಲ ಇರ್ತಾರ ಅಲ್ಲೋಡು ಸುಮ್ಮನೆ ನಿಂತಿರೋದಲ್ಲಿ. ಪಾಂಡ್ರಂಗ ಹಾಡು ಹಾಡಪ್ಪ, ಹಾಡಲೇ. झूम बराबर झूम.
ಅದ್ಭುತವಾಗಿದ್ರಿ ಪಾಂಡ್ರಂಗ ಅವರೇ. ಬಹಳ ಬಹಳ ಸಂತೋಷ ಆಯ್ತು, ತುಂಬಾ ಚೆನ್ನಾಗಿ ಆಡಿದ್ರಿ. ನಮ್ಮ ಓ ಕೋಗಿಲೆ ಪ್ರಶಸ್ತಿ ನಿಮಗೆ ಸಲ್ಲಬೇಕು. ಗಾನ ಕೋಗಿಲೆ, ಗಾನ ಕೋಗಿಲೆ. ದೇವ್ರು ಒಳ್ಳೇದ್ ಮಾಡಿ. ಅಷ್ಟು ಮಾತ್ರ ಅಲ್ಲ ಪಾಂಡ್ರಂಗ ಅವರೇ, ಅಮೆರಿಕದಲ್ಲಿ ನಡೆಯೋ ಅಂತಾರಾಷ್ಟ್ರೀಯ ಸಂಗೀತ ಸ್ಪರ್ಧೆಯಲ್ಲಿ ಕರ್ನಾಟಕದ ಪರವಾಗಿ ನೀವೇ ಭಾಗವಹಿಸಬೇಕು.